ಪ್ರಜಾಕಿರಣಕ್ಕೆ ಸ್ವಾಗತ. ಬೆಂಗಳೂರಿನ ನಮ್ಮ ಮೆಟ್ರೋ ಪಿಲ್ಲರ್ಗಳು ಇನ್ನು ಮುಂದೆ ಬರೀ ಪಿಲ್ಲರ್ಗಳಲ್ಲ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ತಂದುಕೊಡುವಂತಹ ಜಾಹೀರಾತು ಜಾಗ. ನಮ್ಮ ಮೆಟ್ರೋ ತನ್ನ ಪಿಲ್ಲರ್ಗಳು ಮತ್ತು ಪೋರ್ಟಲ್ಗಳ ಮೇಲೆ ಜಾಹೀರಾತು ಪ್ರದರ್ಶಿಸುವ ಹಕ್ಕನ್ನು ಹೈದರಾಬಾದ್ ಮೂಲದ ಲೀಡ್ ಸ್ಪೇಸ್ ಸಂಸ್ಥೆಗೆ ವಾರ್ಷಿಕ 83.78 ಕೋಟಿ ಅಂದ್ರೆ ಸುಮಾರು 84 ಕೋಟಿ ಮೊತ್ತಕ್ಕೆ ಗುತ್ತಿಗೆ ನೀಡಿದೆ. ಆದ್ರೆ ಇಲ್ಲಿ ಬರೋ ಪ್ರಶ್ನೆ ಒಂದೇ, ಇಷ್ಟು ದೊಡ್ಡ ಆದಾಯ ತರುವಂತಹ ಸಾರ್ವಜನಿಕ ಆಸ್ತಿಯ ಜಾಹೀರಾತು ವ್ಯವಸ್ಥೆಯನ್ನ ಸರ್ಕಾರವೇ ನೇರವಾಗಿ ನಿಭಾಯಿಸಬಹುದಿತ್ತಲ್ಲ. ಇದನ್ನ ಯಾಕೆ ಬೇರೆಯವರಿಗೆ, ಅದು ನಮ್ಮ ಕರ್ನಾಟಕದವರೆಗೂ ಅಲ್ಲ, ಬೇರೆ ಒಂದು ಮೂಲಕ್ಕೆ ಯಾಕೆ ಕೊಟ್ರು? ಸರ್ಕಾರದ ಆದಾಯವನ್ನ ಈ ಜಾಹೀರಾತು ಮುಖಾಂತರ ಎತ್ತಿಸಿಕೊಳ್ಬಹುದಲ್ಲ. ಯಾಕಂದ್ರೆ ಜಾಹೀರಾತಿನಿಂದ ಎಷ್ಟು ಮಟ್ಟದ ಆದಾಯ ಬರುತ್ತೆ ಅಂತ ಹೇಳಿ ಸಾಮಾನ್ಯ ಜನರಿಗೂ ಸಹ ಗೊತ್ತಿರುವಂತಹ ವಿಚಾರ. ಸರ್ಕಾರವೇ ವಿಶೇಷ ಜಾಹೀರಾತು ವಿಭಾಗ ಅಥವಾ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಂಡು ಜಾಹೀರಾತುಗಳಿಂದ ಬರುವಂತಹ ಸಂಪೂರ್ಣ ಆದಾಯವನ್ನ ಮೆಟ್ರೋ ವಿಸ್ತರಣೆ, ಪ್ರಯಾಣಿಕರ ಸೌಲಭ್ಯ, ರಸ್ತೆ ಮತ್ತು ಸಾರ್ವಜನಿಕರ ಮೂಲ ಸೌಕರ್ಯ ಅಭಿವೃದ್ಧಿಗೆ ಬಳಸ್ಕೊಳ್ಬಹುದಿತ್ತಲ್ಲ ಅಂತ ಹಲವು ಜನರಲ್ಲಿ ಪ್ರಶ್ನೆ ಎದ್ದಿದೆ. ಮತ್ತೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಗುತ್ತಿಗೆ ಅಡಿ ಮೆಟ್ರೋ ಜಾಲಾದ್ಯಂತ ಬರೋಬ್ಬರಿ 8,755 ಜಾಹೀರಾತು ಬೋರ್ಡ್ಗಳು, ಒಟ್ಟು ಸುಮಾರು 3.69 ಲಕ್ಷ ಚದರ ಅಡಿ ಜಾಹೀರಾತು ಜಾಗ ಲಭ್ಯವಿದೆ. ಪರ್ಪಲ್, ಗ್ರೀನ್, ಯೆಲ್ಲೋ, ಪಿಂಕ್ ಮತ್ತು ಬ್ಲೂ ಲೈನ್ಗಳಲ್ಲಿ ಜಾಹೀರಾತಿಗೆ ಅವಕಾಶ ಸಹ ಇದೆ. BMRCL ಆರಂಭದಲ್ಲಿ ವರ್ಷಕ್ಕೆ ಕನಿಷ್ಠ 65 ಕೋಟಿ ಆದಾಯ ನಿರೀಕ್ಷಿಸಿತ್ತು. ಆದ್ರೆ ಬಿಡಿಂಗ್ ವೇಳೆ 83.78 ಕೋಟಿ ಮೊತ್ತಕ್ಕೆ ಒಪ್ಪಂದ ಆಗಿದೆ. ಈ ಮೊತ್ತ ಪ್ರತಿ ವರ್ಷ 5% ಹೆಚ್ಚಾಗುತ್ತೆ ಅಂತ ಹೇಳಿ ನಿಯಮದಲ್ಲಿ ಉಲ್ಲೇಖ ಆಗಿದೆ. ಗುತ್ತಿಗೆ ಅವಧಿ 7 ವರ್ಷ, ಜೊತೆಗೆ 3 ವರ್ಷಗಳ ಲಾಕ್ ಇನ್ ಅವಧಿ ಸಹ ಇದೆ. ಮತ್ತೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜಾಹೀರಾತು ಏಜೆನ್ಸಿ ಅಂತ ಹೇಳಿ ಬೇರೆ ಒಂದು ಮೂಲಗಳಿಗೆ, ಅಂದ್ರೆ ಕರ್ನಾಟಕ ಹೊರತಾಗಿ ಹೈದರಾಬಾದ್, ಅಂದ್ರೆ ಅದು ಲೀಡ್ ಸ್ಪೇಸ್ ಅನ್ನೋದು ತೆಲಂಗಾಣ ಮೂಲದ್ದಾಗಿರುತ್ತೆ. ಇದಕ್ಕೆ ಕೊಡುವಂತಹ ಬದಲು ನಮ್ಮ ಕರ್ನಾಟಕದಲ್ಲೇ ಔಟ್ಡೋರ್ ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲಿ ಎಷ್ಟೊಂದು ಅನುಭವಗಳಿದಾವೆ, ಅಂತವರಿಗೆ ಯಾಕೆ ಕೊಟ್ಟಿಲ್ಲ? ಹೌದು, ಬಿಡ್ಡಿಂಗ್ ಕಾರ್ಯಕ್ರಮ ಇದ್ದೇ ಇರುತ್ತೆ. ಆ ಬಿಡ್ಡಿಂಗ್ ಅಲ್ಲಿ ಯಾರ್ದು ಬರುತ್ತೆ ಅವ್ರದ್ದು ಒಂದು ಉತ್ತೇಜನ ಇದ್ದೇ ಇರುತ್ತೆ, ಅವ್ರಿಗೆ ಕೊಡಲಾಗುತ್ತೆ ಅಂತ ಹೇಳಿ ಗೊತ್ತಿರುವಂತ ವಿಚಾರ. ಆದ್ರೆ ಕರ್ನಾಟಕದವರಿಗೆ ನಿಜವಾಗ್ಲೂ ಅಲ್ಲಿ ಒಂದು ಸ್ಪೇಸ್ ಇತ್ತಾ? ಅದೊಂದು ಮುಖ್ಯವಾಗಿ ಕಾಡ್ತಿರುವಂತಹ ಪ್ರಶ್ನೆ. ಆದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ, ಜಾಹೀರಾತಿನಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ಹೇಳಿ ಸಾಮಾನ್ಯ ಜನರಿಗೂ ಗೊತ್ತಿದ್ರು ಸರ್ಕಾರಕ್ಕೆ ಯಾಕೆ ಗೊತ್ತಿಲ್ಲ? ಅದಕ್ಕೋಸ್ಕರ ಸಪರೇಟ್ ಆಗಿ ಅದಕ್ಕಂತಾನೆ ಸಪರೇಟ್ ವಿಭಾಗವನ್ನ ಮಾಡ್ಬಿಟ್ಟು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಅಲ್ಲಿ ಇಲ್ಲಿ ತೆಗೆದುಕೊಳ್ಳುವ ಬದಲು, ಅಂದ್ರೆ ಜನರ ಮೇಲೆಯೇ ಹೊರೆ ಹಾಕುವ ಬದಲು ಈ ಜಾಹೀರಾತುಗಳ ಮುಖಾಂತರ ಸರ್ಕಾರಕ್ಕೂ ಒತ್ತಡ ಕಡಿಮೆ ಆಗುತ್ತೆ, ಹಾಗೆ ತೆರಿಗೆ ಭಾರವು ಸಾರ್ವಜನಿಕರ ಮೇಲೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಒಂದು ವಿಚಾರ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಾವು ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.